ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಮತ್ತೆ ಅಶ್ಲೀಲ ಕಮೆಂಟ್ ಕಾಟ ಶುರುವಾಗಿದೆ. ಜಲಗಾರ ಯೂನಿವರ್ಸಿಟಿ ಹೆಸರಿನ ಅಕೌಂಟ್ನಿಂದ ಕಿರುಕುಳದ ಮೆಸೇಜ್ ಬಂದಿರುವಂತದ್ದು ಪೊಲೀಸರ ಗಮನಕ್ಕೆ ಕೂಡ ತರಲಾಗಿದೆ. ಈ ವಿಚಾರವನ್ನ ಈಗ ಆಲ್ರೆಡಿ ಮೂವಿಗೆ ಹೋದಂತ ಸಂದರ್ಭದಲ್ಲಿ ವಿಡಿಯೋವನ್ನ ಹಾಕಿ ಕೆಟ್ಟದಾಗಿ ಕಮೆಂಟ್ ಅನ್ನ ಮಾಡಲಾಗಿದೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಮತ್ತೆ ಅಶ್ಲೀಲ ಕಮೆಂಟ್ ಕಾಟ ಎದುರಾಗ್ತಾ ಇದೆ. ಜಲಗಾರ ಯೂನಿವರ್ಸಿಟಿ ಹೆಸರಿನ ಅಕೌಂಟ್ನಿಂದ ಕಿರುಕುಳ ಆಗಿರುವಂತದ್ದು. ಕಿರುಕುಳದ ಬಗ್ಗೆ ಪೊಲೀಸರ ಗಮನಕ್ಕೆ ಕೂಡ ತಂದಿದ್ದಾರೆ. ಆಲ್ರೆಡಿ ವಿಜಯಲಕ್ಷ್ಮಿ ಅವರು ಮೂವಿಗೆ ಹೋದ ವಿಡಿಯೋವನ್ನ ಹಾಕಿ ಕೆಟ್ಟದಾಗಿ ಕಾಮೆಂಟ್ಗಳನ್ನ ಹಾಕಲಾಗಿದೆ. ಇವರೇ ನೋಡಿ, ಕ್ರಿಮಿನಲ್ ದರ್ಶನ್ ಹೆಂಡತಿ ಅಂತ ನಿಂದನೆಯನ್ನ ಮಾಡಿದ್ದಾರೆ. ವೈಯಕ್ತಿಕ ಬದುಕನ್ನ ಗುರಿಯಾಗಿಸಿಕೊಂಡು ಕಿಡಿಗೇಡಿಗಳಿಂದ ಟ್ರೋಲ್ ಅನ್ನ ಮಾಡಲಾಗಿದೆ. ಸೈಬರ್ ಕ್ರಿಮಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಈ ಹಿಂದೆಯೂ ಕೂಡ ದರ್ಶನ್ ಪತ್ನಿಗೆ ಅಶ್ಲೀಲವಾಗಿ ಕಮೆಂಟ್ಗಳನ್ನ ಮಾಡಲಾಗಿತ್ತು. ಹಲವು ಕಿಡಿಗೇಡಿಗಳ ಬಂಧನವಾಗಿದ್ರು ಕೂಡ ರಕ್ಕಸರು ಮಾತ್ರ ಇನ್ನೂ ಬುದ್ಧಿ ಕಲ್ತಿಲ್ಲ. ಇದು ಕೇವಲ ವಿಜಯಲಕ್ಷ್ಮಿ ಅವ್ರ ವಿಚಾರ ಅಂತ ಅಲ್ಲ, ನಟಿ ರಮ್ಯಾ ಅವ್ರಿಗೂ ಕೂಡ ಇದೇ ರೀತಿಯಾಗಿ ಮಾಡಿದ್ರು. ಎಲ್ರಿಗೂ ಕೂಡ ಕೆಟ್ಟದಾಗಿ ಕಮೆಂಟ್ಗಳನ್ನ ಮಾಡಿದಂತ ಸಂದರ್ಭದಲ್ಲಿ ಎಲ್ಲರೂ ಸೈಬರ್ ಕ್ರೈಮ್ಗೆ ಠಾಣೆಗೆ ಹೋಗ್ತಾರೆ, ದೂರನ್ನ ಕೊಡ್ತಾರೆ, ಆಕ್ಷನ್ ಅನ್ನ ಕೂಡ ತೆಗೆದುಕೊಂಡಿದ್ರು. ಆದ್ರೂ ಕೂಡ ಇಷ್ಟೆಲ್ಲ ಆದ್ರೂ ಕೂಡ ಬುದ್ಧಿ ಮಾತ್ರ ಕಲ್ತಿಲ್ಲ. ಇವಾಗ ಮತ್ತೆ ವಿಡಿಯೋವನ್ನ ಹಾಕಿ ಕೆಟ್ಟದಾಗಿ ಕಮೆಂಟ್ಗಳನ್ನ ಹಾಕ್ತಾ ಇರುವಂತದ್ದು. ಇವರೇ ನೋಡಿ, ಕ್ರಿಮಿನಲ್ ದರ್ಶನ್ ಹೆಂಡತಿ ಅಂತ ಕಮೆಂಟ್ ಅನ್ನ ಹಾಕಿ ನಿಂದಿಸಿದ್ದಾರೆ. ವೈಯಕ್ತಿಕ ಬದುಕನ್ನ ಗುರಿಯಾಗಿಸಿಕೊಂಡು ಕಿಡಿಗೇಡಿಗಳಿಂದ ಟ್ರೋಲ್ ಅನ್ನ ಮಾಡಲಾಗ್ತಾ ಇರುವಂತದ್ದು. ಹಾಗಾಗಿ ಸೈಬರ್ ಕ್ರಿಮಿಗಳ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಇದೀಗ ಒತ್ತಾಯವನ್ನ ಮಾಡ್ತಿದ್ದಾರೆ. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಅಜಯ್ ಸಂಪರ್ಕದಲ್ಲಿದ್ದಾರೆ. ಅಜಯ್, ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ವಿಚಾರ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಕಮೆಂಟ್ ಗಳನ್ನ ಹಾಕೋದು, ಕೆಟ್ಟದಾಗಿ ಮಾತನಾಡೋದು ಅದು ಆಲ್ರೆಡಿ ಆಗೋಗ್ಬಿಟ್ಟಿತ್ತು. ಮತ್ತೆ ಅಷ್ಟಾದ್ರೂ ಕೂಡ ಈ ಕಿಡಿಗೇಡಿಗಳು ಬುದ್ಧಿ ಕಲಿತಾ ಇಲ್ಲ. ಬೇರೆ ಬೇರೆ ಅಕೌಂಟ್ಗಳಿಂದ ಈ ರೀತಿಯಾದಂತಹ ಮೆಸೇಜ್ ಬರ್ತಾನೆ ಇದೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಖಂಡಿತ ದುಗುನಿ, ಅಂದ್ರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಮತ್ತೆ ಅಶ್ಲೀಲ ಕಾಮೆಂಟ್ಗಳ ಒಂದು ಕಾಟ ಮತ್ತೆ ಶುರುವಾಗಿದೆ. ಯಾಕಂದ್ರೆ ಹಿಂದೆಯೂ ಕೂಡ ಖುದ್ದು ನಗರ ಪೊಲೀಸ್ ಆಯುಕ್ತರನ್ನ ಭೇಟಿ ಮಾಡಿ ಸೈಬರ್ ಕ್ರೈಮ್ಗೆ ಒಂದು ದೂರನ್ನ ಕೊಟ್ಟಿದ್ದು. ಆ ಒಂದು ಸಂದರ್ಭದಲ್ಲಿ ಕೆಲವೊಂದಷ್ಟು ಜನಗಳನ್ನ ಅರೆಸ್ಟ್ ಮಾಡಿ ಅವ್ರಿಗೆ ಬುದ್ಧಿ ಕಲಿಸುವಂತ ಕೆಲಸಗಳು ಕೂಡ ಆಗಿತ್ತು. ಆದ್ರೆ ಇದು ನಿರಂತರವಾಗಿ ಮತ್ತೆ ಶುರು ಆಗ್ತಾ ಇದೆ. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅದರಲ್ಲೂ ಕೂಡ ಒಂದು ನಕಲಿ ಅಕೌಂಟ್ ತೆರೆದಿದ್ದಂತ ವಂಚಕರು ಏನ್ ಮಾಡ್ತಾ ಇದ್ರು ಅಂದ್ರೆ, ಅದರಲ್ಲೂ ಕೂಡ ಒಂದು ಅಕೌಂಟ್ ಇದೆ, ಅಂದ್ರೆ ಖಾತೆ, ಅಂದ್ರೆ ಜಲಗಾರ ಯೂನಿವರ್ಸಿಟಿ ಅಂತ ಹೆಸರಿನಲ್ಲಿ ಕೆಲವೊಂದಷ್ಟು ಕಾಮೆಂಟ್ ಮಾಡುವಂತ ಕೆಲಸಗಳನ್ನ ಕೂಡ ಕಿಡಿಗೇಡಿಗಳು ಮಾಡ್ತಾ ಇದ್ದಾರೆ. ನಿರಂತರವಾಗಿ ಅವ್ರು ಎಲ್ಲೇ ಓದುವಂತ ಸಂದರ್ಭದಲ್ಲಿ ಆ ವಿಡಿಯೋವನ್ನ ಇಟ್ಕೊಂಡು ಅವರ ಬಾಯ್ ಫ್ರೆಂಡ್ ಅನ್ನುವಂತ ರೀತಿಯಲ್ಲಿ, ಜೊತೆಗೆ ದರ್ಶನ್ ಬಗ್ಗೆ ಕೂಡ ಸಾಕಷ್ಟು ಒಂದು ಬೈದು ಒಂದು ಪೋಸ್ಟ್ ಅನ್ನ ಹಾಕಿದ್ರೆ, ಅಂದ್ರೆ ಗಂಡ ಜೈಲಿನಲ್ಲಿದ್ದಾನೆ, ಈ ರೀತಿಯಾಗಿ ಒಂದು ವಿವಾದಾತ್ಮಕವಾಗಿ ಪೋಸ್ಟ್ ಅನ್ನ ಹಾಕಿ, ಜೊತೆಗೆ ರ್ಯಾಪಿಡೋ ಡ್ರೈವರ್ ನಲ್ಲಿ ಕಾರ್ನಲ್ಲಿ ಕೂರಿಸ್ಕೊಂಡು ಓಡಾಟವನ್ನ ಮಾಡ್ತಿರ್ತಾರೆ. ಗಂಡ ಕೊಲೆ ಮಾಡಿ ಕ್ರಿಮಿನಲ್ ಆಗಿದ್ದಾನೆ, ಇವಳೇ ಆ ಒಂದು ದರ್ಶನ್ ಹೆಂಡತಿ ಅಂತೇಳಿ ಅಶ್ಲೀಲವಾಗಿ ಕಾಮೆಂಟ್ ಅನ್ನ ಹಾಕೋದು, ಜೊತೆಗೆ ಅಶ್ಲೀಲ ಪದಗಳನ್ನ ಬಳಸಿ ಈ ರೀತಿಯಾಗಿ ನಿಂದನೆ ಮಾಡುವಂತ ಕೆಲಸವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಇದ್ದಾರೆ. ಹೀಗಾಗಿ ವಿಜಯಲಕ್ಷ್ಮಿ ಅವರು ಈ ಒಂದು ವಿಚಾರವನ್ನ ಮತ್ತೆ ಗಂಭೀರವಾಗಿ ಪರಿಗಣಿಸಿ ಇದೀಗ ಪೊಲೀಸರಿಗೆ ಮತ್ತಷ್ಟು ಈ ಒಂದು ನಕಲಿ ಫೇಕ್ ಅಕೌಂಟ್ಗಳು ಏನಿದಾವೆ ಅದನ್ನ ಕೆಲವೊಂದಷ್ಟು ಸಾಕ್ಷಿಗಳನ್ನ ಕೊಟ್ಟು ಇದೀಗ ಸೈಬರ್ ಕ್ರೈಮ್ಗೆ ಒಂದು ದೂರು ಕೊಡುವಂತ ಕೆಲಸವನ್ನ ಮಾಡಿರುವಂತದ್ದು. ಅಂದ್ರೆ ನಿರಂತರವಾಗಿ ಈ ಟ್ರೋಲಿಂಗ್ ಇದ್ದೇವೆ, ಅವರು ಈ ಒಂದು ವಿಜಯಲಕ್ಷ್ಮಿ ಅವರಿಗೆ ಈ ರೀತಿಯಾಗಿ ಕಾಟವನ್ನ ಕೋರ್ತಾ ಇದ್ದಾರೆ, ಅಶ್ಲೀಲ ಕಾಮೆಂಟ್ ಹಾಕುವಂಥದ್ದು. ಇದೇ ವಿಚಾರವನ್ನ ಮುಂದಿಟ್ಕೊಂಡು ಈಗ ಅಶ್ಲೀಲ ಕಾಮೆಂಟ್ ಹಾಕಿದಂತ ಕೆಲವೊಂದಷ್ಟು ಕಿಡಿಗೇಡಿಗಳ ವಿರುದ್ಧವಾಗಿ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಸೈಬರ್ ಕ್ರೈಮ್ ಪೊಲೀಸರಿಗೆ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಅಂದ್ರೆ ಇಲ್ಲಿಯೂ ಕೂಡ ಸಾಕಷ್ಟು ಇದೇ ರೀತಿಯಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಕೆಲವೊಂದಷ್ಟು ಕ್ರಮವನ್ನ ಪೊಲೀಸರು ಕೂಡ ತೆಗೆದುಕೊಂಡಿದ್ರು. ಈ ಒಂದು ಸೈಬರ್ ಅಪರಾಧಿಗಳ ವಿರುದ್ಧವಾಗಿ ಮತ್ತೆ ದೂರನ್ನ ಕೊಡುವಂತ ಕೆಲಸವನ್ನ ಮಾಡಿದರೆ, ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ದುರ್ಬಳಕೆಯನ್ನ ಮಾಡಿಕೊಂಡು ಈ ರೀತಿಯಾಗಿ ಅಶ್ಲೀಲವಾಗಿ ನಡೆಸ್ಕೊಂತಾ ಇದ್ದಾರೆ ಅಂತ ಹೇಳಿ ಸಾಕಷ್ಟು ಮನನೊಂದು ಈ ಅವರ ವಿರುದ್ಧವಾಗಿ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಇದೀಗ ಸೈಬರ್ ಕ್ರೈಮ್ ಪೊಲೀಸರಿಗೆ ಕೆಲವೊಂದಷ್ಟು ಮನವಿಯನ್ನು ಕೂಡ ಮಾಡಿರುವಂತದ್ದು. ಒಂದ್ ಕಡೆ ಪೊಲೀಸರು ಕೂಡ ಅಶ್ಲೀಲ ಕಾಮೆಂಟ್ ಆಗಿರುವಂತ ಕೆಲವೊಂದಷ್ಟು ಟ್ರೋಲ್ ಪೇಜ್ಗಳಾಗಿರ್ಬೋದು, ಜೊತೆಗೆ ಕಿಡಿಗೇಡಿ ಯಾರ್ಯಾರು ಇದ್ದಾರೆ ಆ ಒಂದು ಐಡಿಯಾ ಪತ್ತೆ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ. ಜೊತೆಗೆ ಹಿಂದೇನು ಕೂಡ ಸಿಸಿಬಿಯಲ್ಲೂ ಕೂಡ ಸೈಬರ್ ಕ್ರೈಮ್ ಅಲ್ಲೂ ಕೂಡ ದಾಖಲಾಗಿದ್ದಂತ ಪ್ರಕರಣದಲ್ಲೂ ಕೂಡ ಕೆಲವೊಂದಷ್ಟು ಫೇಕ್ ಐಡಿಗಳನ್ನ ತೆಗೆಯುವಂತ ಕೆಲಸವನ್ನ ಮಾಡಿದ್ರು. ಇದೀಗ ಅದೇ ರೀತಿಯಾಗಿ ಐಡಿ ಆ ಒಂದು ಮೊಬೈಲ್ ನಿಂದ, ಯಾವ ಮೊಬೈಲ್ ನಿಂದ ಬಂದಿದೆ, ಯಾವ ಐಡಿಯಿಂದ ಬಂದಿದೆ, ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತ ಅಡ್ಮಿನ್ ಯಾರಿರ್ತಾರೆ ಎಲ್ಲ ವಿಚಾರವನ್ನ ತೆಗೆದುಕೊಂಡು ನಂತರ ಅವರನ್ನ ಬಂಧಿಸುವಂತ ಕೆಲಸವನ್ನು ಕೂಡ ಮಾಡೋದಕ್ಕೆ ಸೈಬರ್ ಕ್ರೈಮ್ ಪೊಲೀಸ್ನವರು ಕೂಡ ಮುಂದಾಗಿರುವಂತದ್ದು. ಸುಕನ್ಯಾ, ಧನ್ಯವಾದಗಳು ಅಜಯ್ ಹೆಚ್ಚಿನ ಮಾಹಿತಿಗಾಗಿ.
ಎಸ್ ನೋಡಿ ಯಾವ ರೀತಿಯಾಗಿ ಕಮೆಂಟ್ ಹಾಕಿದ್ದಾರೆ ಅಂತ. ಜಲಗಾರ ಯೂನಿವರ್ಸಿಟಿ ಇನ್ಸ್ಟಾಗ್ರಾಮ್ ಪೇಜ್ ಇಂದ ಈ ಒಂದು ಕಮೆಂಟ್ ಬಂದಿರುವಂತದ್ದು. ಇವರೇ ನೋಡಿ ಕ್ರಿಮಿನಲ್ ದರ್ಶನ್ ಹೆಂಡತಿ, ಅವಳ ಬಾಯ್ ಫ್ರೆಂಡ್ ಗಂಡ ಜೈಲ್ನಲ್ಲಿ ಇದ್ದಾರೆ, ಆದ್ರೆ ಇವಳು ರ್ಯಾಪಿಡ್ ಡ್ರೈವರ್ ಜೊತೆ ಏನೇನೋ ಅಂತ ಹೇಳಿ ಈ ಕೆಟ್ಟದಾಗಿ ಅಶ್ಲೀಲವಾಗಿ ಕಮೆಂಟ್ಗಳನ್ನ ಹಾಕಿರುವಂತದ್ದು.